ಯಾಕಪ್ಪ ಪೇಪರ್ ನೋಡಿ ನಗ್ತಾ ಇದ್ಯಾ? ಇವತ್ತಿನ ಹೆಡ್ಲೈನ್ಸ್ ನೋಡಿ ನಿಂಗೆ ಗೊತ್ತಿಲ್ಲ. The world turns to Ayurveda for heal their tomorrow. From ancient roots to global recognition. Ayurveda's golden era. Natural healing goes to mainstream. ಏನಪ್ಪ ರೆಡಿ ಆಗ್ತಾ ಇದ್ದೀರಾ? ಎಲ್ಲಿ ಹೋಗ್ತಾ ಇದ್ದೀರಾ? ಇವತ್ತು ವರ್ಲ್ಡ್ ಆಯುರ್ವೇದ ಡೇ ಇದೆ. ಅದಕ್ಕೋಸ್ಕರ ಥರ್ಡ್ ಆಯುರ್ವೇದ ವರ್ಲ್ಡ್ ಸಮಿಟ್ ನ ಇಟ್ಕೊಂಡಿದ್ದಾರೆ. ಅಲ್ಲಿ ನನ್ನ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಾ ಇದೆ. ನಿಮ್ಗೆ ಗೆಸ್ಟ್ ಆಗಿ ಕರೆದಿದ್ದಾರೆ, ಅದಕ್ಕೆ ನಿಮಗೂ ಇರೋದಕ್ಕೂ ಏನ್ ಸಂಬಂಧ? ನನಗ ಇವಾಗ ನನ್ನ ಮಗನ ಕಂಡೀಷನ್ ಹೇಗಿದೆ? So it's a multi-layer neural immune collapse. It's not in our database. ನಮ್ಮ ಹೆಲ್ತ್ ಮಿನಿಸ್ಟರ್ ಅದಾರ, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನಮ್ ಸಣ್ಣ ಸಾಹೇಬ್ರನ್ನ ಉಳಿಸ್ಬೋದು. Sometime we are trying our best. ನನಗೆ ಮುಂದೆ ಏನ್ ಮಾಡ್ಬೇಕು ಅರ್ಥನೇ ಆಗ್ತಾ ಇಲ್ಲ. ಎಲ್ಲಾ ತರದ ಪ್ರಯತ್ನ ಮಾಡಿ ನೋಡಿದ್ವಿ, ಅವ್ನ್ ಯಾವ್ದಕ್ಕೂ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಹೌದಪ್ಪ, ಡಾಕ್ಟರ್ ಏನಾದ್ರು? ಡಾಕ್ಟರ್ ಫಾರಿನ್ ಅಲ್ಲೇ ಕರ್ಸಿ ನೋಡ್ಸಿದ್ವಿ, ಇಲ್ಲಿರೋ ಎಲ್ಲಾ ಡಾಕ್ಟರ್ ತೋರಿಸಿ ನೋಡಿದ್ವಿ, ಆದ್ರೆ ಯಾರು ನನಗೆ ಭರವಸೆನೆ ಕೊಡ್ತಾ ಇಲ್ಲ. ನೋಡ್ರಿ ಇಂದ್ರ, ನೀನೇನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಎಲ್ಲಕ್ಕೊಂದ್ ಪರಿಹಾರ ಅಂತ ಇದ್ದೇ ಇರುತ್ತೆ. ಆದ್ರೆ ನೀನ್ ಚಿಕ್ಕವನಿದ್ದಾಗ ನೀನ್ ಏನ್ ಮಾಡ್ತಿದ್ದೆ ನಿಂಗ್ ಗೊತ್ತಾ? ನೋಡಪ್ಪ, ನನಗೆ ಈ ಕತೆ ಎಲ್ಲ ಹೇಳ್ತಾ ಕೊಡ್ಬಾರ್ದು. ನನಗೆ ಏನಾದ್ರು ಪರಿಹಾರ ಇದ್ರೆ ಮಾತ್ರ ಹೇಳು. ನೋಡಪ್ಪ, ನಾನ್ ಹೇಳೋ ಕಥೆಯಲ್ಲಿ ನಿನ್ಗೊಂದ್ ಪರಿಹಾರ ಸಿಗ್ಬೋದು. ನೀನ್ ಚಿಕ್ಕವನಿದ್ದಾಗ ನಿಂಗ್ ಹುಷಾರಿಲ್ಲದೆ ಇದ್ದಾಗ ನಾನ್ ಕೊಡ್ತಿರೋ ಔಷಧಿನೇ ಆಯುರ್ವೇದ. ನೋಡ್ರಿ ಇಂದ್ರ, ರಾಮಾಯಣದಲ್ಲಿ ಲಕ್ಷ್ಮಣ ಸಾವು ಬದುಕಿನ ಮಧ್ಯೆ ಹೋರಾಡಬೇಕಾದ್ರೆ ಅವನನ್ನ ಕಾಪಾಡಿದ್ರು ನಮ್ಮ ಭರತಖಂಡದಲ್ಲಿ ಇದ್ದ ಗಿಡಮೂಲಿಕೆಗಳು. ಇನ್ನೂ ಅಂತ ಗಿಡಮೂಲಿಕೆಗಳು ನಮ್ಮ ಸುತ್ತಮುತ್ತ ಇರ್ಬೇಕಾದ್ರೆ ನಮ್ಮ ಮೊಮ್ಮಕ್ಕಳನ್ನು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲ್ವಾ ಹೇಳು? ಹೌದಾ, ಅದೇಗೆ? ನನಗೆ ಒಬ್ಬ ಪರಿಚಯಸ್ಥ ಆಯುರ್ವೇದ ಡಾಕ್ಟರ್ ಇದ್ರು. ಅವ್ರೀಗ ಎಲ್ಲಿದ್ದಾರೆ? ಅವ್ರಿಲ್ಲ ಇವಾಗ, ಆದ್ರೆ ಅವರು ಚಿಕಿತ್ಸೆಗೋಸ್ಕರ ಬಳಸುತ್ತಿದ್ದ ಗ್ರಂಥಗಳು ಇನ್ನೂ ಜೀವಂತವಾಗಿದೆ. ಅವ್ರೀಗ ಎಲ್ಲಿದ್ದಾರೆ? ನಾನು ಅದ್ರ ಬಗ್ಗೆ ನಿಂಗೆ ಮಾಹಿತಿ ಆಮೇಲೆ ಕೊಡ್ತೀನಿ. ಹಲೋ, ನಾನು ನಿಮ್ಗೊಂದು ಲೊಕೇಶನ್ ಕಳಿಸಿದೀನಿ. ಆ ಲೊಕೇಶನ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಅಲ್ಲಿ ಸಿಕ್ಕಿರೋ ಇನ್ಫಾರ್ಮೇಶನ್ ಆದಷ್ಟು ಬೇಗ ನಾನು ಕಳಿಸ್ಬೇಕು. ಸರ್ ನೋಡಿ, ಈ ಲೊಕೇಶನ್ ಇದೆ ಅನ್ಸುತ್ತೆ. ಹೌದಲ್ವಾ? ಲೊಕೇಶನ್ ಮಾತ್ರ ಇದೇ ತೋರಿಸ್ತಾ ಇದೆ. ಸ್ವಲ್ಪ ಸರಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊ. ಹಲೋ ಸರ್. ಸರ್, ನೀವು ಹೇಳಿದ ಲೊಕೇಶನ್ ಹತ್ರನೇ ಬಂದಿದ್ದೀವಿ. ನನಗೇನು ಅನಿಸ್ತಿಲ್ಲ ಸರ್ ಇಲ್ಲಿ ಏನಾದ್ರು ಸಿಗ್ಬೋದು ಅಂತ. ಒಳಗಡೆ ಹೋಗಿ ನೋಡ್ಕೊಂಡ್ ಬರ್ತೀವಿ ಸರ್. ಓಕೆ ಸರ್. ಇದೇನಪ್ಪ ತುಂಬಾ ಹಳೆ ಮಳೆ ತಂದಿದೆಯಲ್ಲ? ಈ ಮನೇಲಿ ಯಾವ ಗ್ರಂಥ ಸಿಗುತ್ತೋ? ಬನ್ನಿ ಒಳಗೋಗಿ ನೋಡ್ಕೊಂಡ್ ಬರ್ರಿ. ಇಷ್ಟು ಹಳೆ ಮಳೆ ನಮ್ಗೆ ಏನ್ ಸಿಗುತ್ತೆ?
ಸರ್ ಇಲ್ಲೇನು ಇದ್ದಂಗಿದೆ ಹೌದಲ್ಲ, ಸ್ವಲ್ಪ ಚೆಕ್ ಮಾಡಿ. ಸರ್ ಇಷ್ಟು ಉಳಿದೆ ಇಲ್ಲಿ. ಹೌದಲ್ಲಪ್ಪ, ನಾವು ಎಷ್ಟು ಹಳೆ ಕಾಲದ ಇಲ್ಲಿ. ನಮ್ಗೆ ಬೇಕಾಗಿರೋದು ಯಾವ್ದಾದ್ರು ಒಂದು ಗ್ರಂಥ ಇದರಲ್ಲಿ ಇರ್ಬೋದೇನು ನೋಡಿ ಸರ್. ಸ್ವಲ್ಪ ಸರಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊ. ಹಾಂ ಸರ್. ಹಲೋ ಸರ್. ಹಲೋ ಹೇಳಿ ಸರ್. ನಮ್ಗೆ ಇಲ್ಲಿ ಕೆಲವೊಂದಿಷ್ಟು ಗ್ರಂಥಗಳು ಸಿಕ್ಕಿವೆ. ಅವನ್ನ ಏನು ಮಾಡೋದು ಸರ್ ಇವಾಗ? ಅವನ್ನ ನಿಮ್ಮ ಜೊತೆ ತೊಗೊಂಬನ್ನಿ, ಡಾಕ್ಟರ್ ಕಿರಣ್ ಅವ್ರ ಹತ್ರ ಕೊಟ್ಬಿಡಿ. ಸರಿ ಸರ್, ಆಯಿತು. ಸೊ ನಾವು ಇವಾಗ ಪಂಚಕರ್ಮ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಅದನ್ನೇ 15 ಡೇಸ್ ಇಂಪ್ರೂವಲ್ ಕೊಟ್ಟರೆ 6 ಮಂತ್ಸ್ ಕಂಟಿನ್ಯೂ ನಿಮ್ಮ ಮಗ ರಿಕವರ್ ಆಗ್ತಾನೆ. ನೀವು ಅದ್ರ ಬಗ್ಗೆ ಟೆನ್ಷನ್ ತಗೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಕರೆದ ತಕ್ಷಣ ಬಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಪ್ರೆಸ್ ಕಾನ್ಫರೆನ್ಸ್ ನಾನೊಬ್ಬ ಕೇವಲ ಮಿನಿಸ್ಟರ್ ಆಗಿ ಅಲ್ಲ, ಒಬ್ಬ ತಂದೆಯಾಗಿ ಕರೆದಿದ್ದೇನೆ. ಹಾಗಾದರೆ ಈ ಪ್ರೆಸ್ ಕಾನ್ಫರೆನ್ಸ್ ನಿಮ್ಮ ಮಗನ ಆರೋಗ್ಯದ ಬಗ್ಗೆನಾ? ಹೌದು, ನನ್ನ ಮಗ ಅದ್ವೈತ್ಗೆ ಒಂದು ಪ್ರಾಣಾಪಾಯಕಾರಿ ರೋಗ ಪತ್ತೆಯಾಗಿದೆ. ವಿ ಟ್ರೈಡ್ ಎವ್ರಿಥಿಂಗ್, ಟಾಪ್ ಇಂಟರ್ನ್ಯಾಷನಲ್ ಡಾಕ್ಟರ್ಸ್, ಜೀನ್ ಥೆರಪಿ, ರೋಬೋಟಿಕ್ ಟ್ರೀಟ್ಮೆಂಟ್ಸ್, ಬಟ್ ಅದು ಯಾವುದು ಕೆಲಸಕ್ಕೆ ಬರಲಿಲ್ಲ. ಆದ್ರೆ ಸತ್ಯ ಏನಂದ್ರೆ ಐ ಹ್ಯಾಡ್ ಇಗ್ನೋರ್ಡ್ ಒನ್ ಪಾತ್, ದ ಪಾತ್ ದಟ್ ಬಿಲಾಂಗ್ ಟು ಅವರ್ ಓನ್ ಲ್ಯಾಂಡ್, ಆಯುರ್ವೇದ. ಆದ್ರೆ ಸರ್, ನೀವು ಯಾವಾಗಲೂ ಮಾಡರ್ನ್ ಮೆಡಿಸಿನ್ಗೆ ಮೊದಲ ಆದ್ಯತೆ ನೀಡುತ್ತಾ ಬಂದಿದ್ದೀರಿ. ಇವಾಗ ಏನಾಯ್ತು ಸರ್? ಎಲ್ಲ ರೀತಿ ಪ್ರಯತ್ನ ಮಾಡಿದ ಮೇಲೂ ಯಾವುದೇ ದಾರಿ ಕಾಣಿಸ್ತಾ ಇದ್ದಾಗ ನನ್ನ ಗಮನ ಹೋಗಿದ್ದು ಆಯುರ್ವೇದ ಕಡೆ. ಆಯುರ್ವೇದ ಚಿಕಿತ್ಸೆ ಕೊಟ್ಟ ಕೆಲವೇ ದಿನಗಳಲ್ಲಿ ಸುಧಾರಣೆ ಕಂಡು ಬಂತು. ಆ ಸುಧಾರಣೆ ಬರೀ ತಾತ್ಕಾಲಿಕವಾಗಿರಲಿಲ್ಲ, ಸಂಪೂರ್ಣವಾಗಿತ್ತು. ಸೊ ನಿಮ್ಮ ಪ್ರಕಾರ ಮಾಡರ್ನ್ ಮೆಡಿಸಿನ್ ಮಾಡದೇ ಇದ್ದಿದ್ದನ್ನ ಆಯುರ್ವೇದ ಮಾಡಿತಾ? ಹೌದು, ಆಯುರ್ವೇದ ಅವನನ್ನ ಗುಣಪಡಿಸಿತು. ಬಟ್ ನಾಟ್ ಜಸ್ಟ್ ಹಿಸ್ ಡಿಸೀಸ್, ಹಿಸ್ ಎಂಟೈರ್ ಸಿಸ್ಟಮ್. ನನ್ನ ತಪ್ಪು ಕಲ್ಪನೆ ಏನಾಗಿತ್ತಂದ್ರೆ ಆಯುರ್ವೇದ ಒಂದು ಸ್ಲೋ ಮೆಡಿಸಿನ್, ಔಟ್ಡೇಟೆಡ್ ಮೆಡಿಸಿನ್ ಮತ್ತು ಅನ್ಸೈಂಟಿಫಿಕ್ ಅಂತ ನನ್ನ ಒಂದು ಕಲ್ಪನೆ ಆಗಿತ್ತು. ಆದ್ರೆ ಇವತ್ತು ಎಲ್ಲರಲ್ಲಿರುವ ಆ ತಪ್ಪು ಕಲ್ಪನೆಯನ್ನ ಪಬ್ಲಿಕ್ ಅಲ್ಲಿ ದೂರ ಮಾಡೋಕೆ ನಿಮ್ನೆಲ್ಲ ಕರೆದಿರೋದು. ಫ್ರಮ್ ಟುಡೇ ಆನ್ವರ್ಡ್ಸ್ ಆಯುರ್ವೇದ ವಿಲ್ ನೋ ಲಾಂಗರ್ ಬಿ ಅ ಸೈಡ್ ಲೈನ್ ಸಿಸ್ಟಮ್. ಹಾಗಾಗಿ ನಾವು ಮೊದಲ ಬಾರಿಗೆ ಈ ವರ್ಷ ವರ್ಲ್ಡ್ ಆಯುರ್ವೇದ ಸಮಿಟ್ ಆಯೋಜಿಸಲಿದ್ದೇವೆ. ಸರ್, ಹಾಗಾದರೆ ಇದು ನಿಮ್ಮ ರಾಜಕೀಯ ನಡೆನಾ ಅಥವಾ ವೈಯಕ್ತಿಕ ನಿರ್ಧಾರನಾ? ಯಾವುದೂ ಅಲ್ಲ. ಭಾರತ ಸಾವಿರಾರು ವರ್ಷಗಳ ಖಜಾನೆಯನ್ನು ಹಿಡಿದಿಟ್ಟುಕೊಂಡಿದೆ. ಅದಕ್ಕೆ ಯೋಗ್ಯ ಗೌರವ ಕೊಡುವಲ್ಲಿ ನಾವು ವಿಫಲರಾಗಿದ್ದೇವೆ. ಇಫ್ ಮೈ ಸನ್ಸ್ ರಿಕವರಿ ರಿಕ್ವೈರ್ಡ್ ಮೀ ಟು ಓಪನ್ ಮೈ ಐಸ್, ದೆನ್ ಲೆಟ್ ದಿಸ್ ಸಮಿಟ್ ಓಪನ್ ದ ವರ್ಡ್ಸ್. Ready.